ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ವೃಂದವನಹಳ್ಳಿ ಗ್ರಾಮದಲ್ಲಿ ಜಮೀನು ನೋಂದಣಿ ಸಂಬಂಧ ಉಂಟಾದ ಗೊಂದಲಕ್ಕೆ ತಹಶೀಲ್ದಾರ್ ಸ್ಪಷ್ಟನೆ ನೀಡಿದ್ದಾರೆ. ಪಗಡಲಬಂಡೆ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 49/2ರ ಜಮೀನು ದರಖಾಸ್ತು ಮೂಲಕ ಮಂಜೂರಾದ ಜಮೀನಾಗಿರುವುದರಿಂದ ಪಿಟಿಸಿಎಲ್ ಕಾಯಿದೆ ಉಲ್ಲಂಘನೆ ಶಂಕಿಸಿ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಇದನ್ನ ಆಧರಿಸಿ 1965ರಿಂದ ಇಂದಿನವರೆಗೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿದ್ದು ಕಾಯ್ದೆ ಉಲ್ಲಂಘನೆ ಇಲ್ಲವೆಂದು ದೃಢಪಟ್ಟ ನಂತರವೇ ದಿನಾಂಕ 16/1/2026ರಂದು ಜಮೀನು ನೋಂದಣಿ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಯಾವುದೇ ಬಾಹ್ಯ ಹಸ್ತಕ್ಷೇಪವಿಲ್ಲ ಎಂದು ಚಳ್ಳಕೆರೆ ತಹಶೀಲ್ದಾರ್ ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ದಿನಾಂಕ 16/1/2026 ಚಳ್ಳಕೆರೆ ತಾಲೂಕು ಪಗಡಲಬಂಡೆ ಸರ್ವೆ ನಂಬರ್ 49/2ರಲ್ಲಿ 3 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಉಪನೋಂದಣಿಕಾರಿ ಕಚೇರಿಯಲ್ಲಿ ಇದನ್ನು ಮಾರಾಟ ಮಾಡೋಕ್ಕೆ ಅವತ್ತು ರಿಜಿಸ್ಟ್ರೇಷನ್ಗೆ ಬಂದಾಗ ಅವತ್ತು ಸ್ವಲ್ಪ ಕೆಲವು ಜನ ನೋಂದಣಿ ತಡ ಆಯಿತು ಅಂತೇಳಿ ನಾವು ಮನೆ ಸೊಪ್ಪು ಅಂತೇಳಿ ಮಾಡ್ತೀವಿ ಅಂತೆಲ್ಲ ಅವರು ಅವತ್ತು ನೋಂದಣಿ ಟೈಮ್ನಲ್ಲಿ ಸ್ವಲ್ಪ ಬಂತು, ಮಾತುಗಳೆಲ್ಲ ಬಂತು. ಅವತ್ತು ಅದೇನಾಗಿದೆ ಅಂದರೆ ಅವತ್ತು ಆ ನೋಂದಣಿಗೆ ಬಂದಾಗ ಅವತ್ತು ಆ ದಿನ ಅದಕ್ಕಿಂತ ಮುಂಚೆ 12ನೇ ತಾರೀಕಿಗೆ 16ನೇ ತಾರೀಕಿಗೆ ಅವರು ಏನು ನೋಂದಣಿಗೆ ಬಂದವರು ಅದೇ 12ನೇ ತಾರೀಕಿಗೆ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಮ್ಮ ಆಫೀಸಿಗೆ ಒಂದು ಅರ್ಜಿ ಕೊಟ್ಟಿದ್ರು. ಏನಂತ ಅಂದರೆ ಅದೇ ವೃಂದವನಹಳ್ಳಿ ಇದಕ್ಕೆ ಪಗಡಲಬಂಡೆ ಸರ್ವೆಗೆ ಸಂಬಂಧಪಟ್ಟಂಗೆ ಆ ಜಮೀನು ಪಿಟಿಸಿಎಲ್ ವ್ಯಾಪ್ತಿಗೆ ಬರುತ್ತೆ, ಅದು ಮಾರಾಟ ಮಾಡಿದರೆ ತೊಂದರೆ ಆಗುತ್ತೆ ಅಂತೇಳಿ ದಾಖಲೆಗಳನ್ನು ನೀವು ಪರಿಶೀಲನೆ ಮಾಡದೆ ನೀವು ಮಾಡಬೇಡ್ರಿ ಅಂತ ಅವ್ರು ಹೇಳಿದರು. ಈ ಬಗ್ಗೆ ಏನಾಯಿತು ಅಂದರೆ ನಮ್ಮಲ್ಲಿ ಆಫೀಸಿಂದ ಬಂದಿದ್ದ ತಕ್ಷಣ ಈ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕಳಿಸಿದ್ರು. ಅವರನ್ನು ಕಳಿಸಿದಾಗ ಏನಾಯಿತು ಅಂದರೆ ಅವತ್ತು ಬೆಳಿಗ್ಗೆ ಬಂದಾಗ ಅವರಿಗೆ ಏನೋ ಸ್ಲಾಟ್ ಬುಕ್ ಆಗಿತ್ತಂತೆ. ಆ ಟೈಮಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ನೋಡ್ಕೊಂಡು ಅವರು ಅವತ್ತು ನೋಡಿ ಆಮೇಲೆ ಮತ್ತೆ ನನಗೆ ಕೇಳಿದರು, ಮತ್ತೆ ಈ ಥರ ಬಂದಿದೆ ಕಳಿಸಿದ್ರಲ್ಲ ಸರ್ ಅಂತ ಕೇಳಿದರು. ಅವ್ರು ಹೆಂಗಾರಾಗಲಿ ಇನ್ನೊಂದ್ಸತಿ ದಾಖಲೆ ಪ್ರಶ್ನೆ ಮಾಡ್ತೀವಿ ಅಂತೇಳಿ ನಮ್ಮ ಆಫೀಸಿಗೆ ಕೇಳಿದಾಗ ನಮ್ಮ ಆಫೀಸಿಂದನೇ ಏನಾಗಿದೆ ಇದರ ಬಗ್ಗೆ ಇಂದ ನವೆಂಬರ್ 24/11/2025 ಅವರಿಗೆ ನಮ್ಮ ಆಫೀಸಿಂದನೇ ಅವರಿಗೆ NOC ಕೊಟ್ಟಿದ್ವಿ. ಅವರಿಗೆ NOC ಕೊಟ್ಟಿದ್ದು ಏನು ಉದ್ದೇಶ ಅಂದರೆ ಆ ಜಮೀನು 67-63ರಲ್ಲೇ ದರಖಾಸ್ತಲ್ಲಿ 10 ರೂಪಾಯಿ ಅಪ್ಸೆಟ್ ಪ್ರೈಸ್ ಅಂಥೇಳಿ ಅದನ್ನು ಅಗಸ್ರ ಜಾತಿಯವರಿಗೆ ಸ್ಯಾಂಕ್ಷನ್ ಆಗಿತ್ತು. ಜಮೀನು ಅಗಸ್ರ ಜಾತಿಗೆ ಸ್ಯಾಂಕ್ಷನ್ ಆಗಿರೋದ್ರಿಂದ ಅದು ಅಲ್ಲದೆ ಟೈಮು ಬೇರೆ ಮುಗಿದಿತ್ತು, 15 ವರ್ಷ ಪ್ರಭಾರ ಮಾಡೋ ಟೈಮು ಮುಗಿದಿರೋದ್ರಿಂದ ಅದು ಮಾರಾಟ ಮಾಡೋಕ್ಕೆ ಯಾವುದೂ ನಿಬಂಧನೆ ಇಲ್ಲ ಅಂಥೇಳಿ ನಮ್ಮಿಂದಲೇ ಒಂದು ನಿರಾಕ್ಷೇಪಣೆ ಪತ್ರ ಕೊಟ್ಟಿದ್ದೆ. ಅದನ್ನು ನಾನು ಇವರಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೂ ತಿಳಿಸ್ತೇನೆ. ನಾನು ಅವರಿಗೆ ಇಲ್ಲ ರಿಜಿಸ್ಟರ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ. ತಿಳಿಸಿದ ಮೇಲೆ ಅವರೇನಾಯಿತು ಅವತ್ತು ರಿಜಿಸ್ಟರ್ ಮಾಡಿದ್ದಾರೆ. ಅವ್ರು 4 ಗಂಟೆಗೆ ರಿಜಿಸ್ಟ್ರಿಗಿಂತ ಮುಂಚೆ ಸ್ವಲ್ಪ ಅಲ್ಲಿ ಆ ಜನ ಯಾಕೆ ಮಾಡಲ್ಲ ಏನು ಮಾಡಲ್ಲ ಅಂತ ಕೇಳಿದಾಗ ಇವರು ಸಬ್ ರಿಜಿಸ್ಟ್ರಾರ್ ಅವರು ಉತ್ತರ ಕೊಡ್ತಾರೆ ಅವರಿಗೆ ಅದೇನಾಗಿದೆ ಅಂತ. ಇದು ವಿಷಯ ಇದು ಅವತ್ತು 4 ಗಂಟೆ ಮೇಲೆ ರಿಜಿಸ್ಟರ್ ಆಗಿದೆ. ಅವತ್ತು ರಿಜಿಸ್ಟರ್ ಆಗಬೇಕಾದ್ರೆ ಅಲ್ಲಿ ತಾಲೂಕು ಆಫೀಸಲ್ಲಿ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೇಡಮರು ಹೇಳ್ತಾರೆ ಅದ್ರ ಬಗ್ಗೆ ಏನಾಯಿತು ಅಂತ. ಅವ್ರ ಕಚೇರಿಯಲ್ಲಿ ನಮ್ಮ ಕಚೇರಿಯಿಂದ ಏನಾಗಿತ್ತು ಅರ್ಜಿ ಬಂದಿದ್ದಕ್ಕೆ ನನ್ನಿಂದ ಲೆಟ್ರ್ ಹೋಗಿತ್ತು. ಅವರಿಗೆ ಲೆಟ್ರ್ ಹೋಗಿದ್ದಕ್ಕೆ ಬೆಳಿಗ್ಗೆ ಆ ಸ್ಲಾಟ್ ಬಿಟ್ಟು ಸಾಯಂಕಾಲ ಮಾಡಿದ್ದಾರೆ. ಬಟ್ ಲೇಟ್ ಆಗಿದೆ ಹೊರತು ಯಾರು ಹೇಳಿಲ್ಲ, ಯಾರಿಂದನೂ ಏನು ಇದ್ರ ಬಗ್ಗೆ ಮಾಡಬೇಡ್ರಿ ಮಾಡಿರಿ ನನಗಂತೂ ಯಾರೂ ಫೋನ್ ಮಾಡಿಲ್ಲ, ಏನು ಇದ್ರ ಬಗ್ಗೆ ಬೇರೆ ಮಾತಿಲ್ಲ. ಕರೆಕ್ಟ್ ಇತ್ತು, ರಿಜಿಸ್ಟರ್ ಆಗಿದೆ. ಇದು ನಮ್ಮ ಕಡೆಯಿಂದ ಹೇಳಿಕೆ ಕೊಡ್ತಾ ಇದ್ದೀನಿ. ಇದು ಪಗಡಲಬಂಡೆ ಸರ್ವೆ ನಂಬರ್ 49ಗೆ ಸಂಬಂಧಪಟ್ಟಂತೆ ನಮಗೆ ಅಪ್ಲಿಕೇಶನ್ ಒಂದು 14ನೇ ತಾರೀಕಿಗೆ ನಾವು ಪೇಮೆಂಟ್ ಹಾಕಿದ್ದು. ಅದಕ್ಕಿಂತ ಮುಂಚೆ ಒಂದು 3 ಸಲ ಬಂದಿತ್ತು, ನಾನು ವಾಪಸ್ ಕಳಿಸಿದ್ದೆ. ಯಾಕಂದರೆ ಅದಕ್ಕೆ ಕೆಲವು ಯಾರು ಅಡ್ವೊಕೇಟ್ ಬೆಂಗಳೂರಿಂದ ಅಪ್ಲೈ ಮಾಡಿದ್ದಿತ್ತು, ಅಲ್ಲಿಂದ ಬಂದಿದ್ದರಿಂದ ನನಗೆ ಡೌಟ್ ಬಂದು 3 ಸಲ ವಾಪಸ್ ಕಳಿಸಿದ್ದೆ. ಒಂದು ಸಲ ಡೀಡು ಸರಿಯಾಗಿ ಕಳಿಸಿರಲಿಲ್ಲ, ಅದಕ್ಕೂ ವಾಪಸ್ ಕಳಿಸಿದ್ದೆ. NOC ಹಾಕಿರಲಿಲ್ಲ, NOC ಕೇಳೋದಕ್ಕೂ ವಾಪಸ್ ಕಳಿಸಿದ್ದೆ ನಾನು. ಆಮೇಲೆ ಅವರೇ ಖುದ್ದಾಗಿ ಅಡ್ವೊಕೇಟೇ ಬಂದುಬಿಟ್ಟು ಆಫೀಸ್ಗೆ ಖುದ್ದಾಗಿ ಬಂದು ಅವರು ಎಲ್ಲ ನನಗೆ ತೋರಿಸ್ಬಿಟ್ಟು ಪೇಮೆಂಟ್ ಹಾಕ್ಸ್ಕೊಂಡು ಹೋಗಿದ್ರು. 14ನೇ ತಾರೀಕು ಪೇಮೆಂಟ್ ಹಾಕ್ಸ್ಕೊಂಡು ಹೋಗಿದ್ರು. ಸ್ಲಾಟು ಬುಕ್ ಮಾಡಿಕೊಂಡ್ರು 16ನೇ ತಾರೀಕಿಗೆ 10ವರೆಗೆ ಬುಕ್ ಆಗಿತ್ತು. ಅವರು ಪೇಮೆಂಟ್ ಹಾಕ್ಸ್ಕೊಂಡು ಹೋದ ನಂತರ ನನಗೆ ಸಾಹೇಬ್ರದ್ದು ಲೆಟ್ರು ಬಂದಿತ್ತು, ಈ ಥರ ಸ್ವಲ್ಪ ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿ ಅಂತೇಳಿ.
14ನೇ ತಾರೀಕು 10ವರೆಗೆ ಅವರು ಸ್ಲಾಟ್ ಇದ್ದಿದ್ರೇನು 9ವರೆಗೆ ಎಲ್ಲ ಬಂದಿದ್ರು ಅವರು. ಬಂದು ಎಲ್ಲ ಸೈನ್ ಮಾಡಿ ಅಂತ ತೊಗೊಂಡು ಬಂದಿದ್ದರು, ಪಾರ್ಟಿಗಳೆಲ್ಲ ಬಂದಿದ್ದರು. 10ವರೆಗೆ ಇತ್ತು. ಇದು ಪರಿಶೀಲನೆ ಮಾಡೋದಕ್ಕೋಸ್ಕರ ನಿಲ್ಲಿಸಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದರಿಂದಲೂ ನನಗೆ ಫೋನ್ ಬಂದಿಲ್ಲ, ಯಾರೂ ಫೋನ್ ಬಂದು ಮಾಡಿಲ್ಲ. ಯಾರ ಕಲೇಶಪ್ಪ ಅನ್ನೋರು ಈ ಥರ ಪರಿಶೀಲನೆ ಮಾಡೋದಕ್ಕೋಸ್ಕರ ಫೋನ್ ಮಾಡಿದ್ದರಿಂದ ನಿಲ್ಲಿಸಿದ್ವಿ. ಅವ್ರಿಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಮಾತ್ರ ನಿಲ್ಲಿಸಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೋ ಉದ್ದೇಶ ಇಲ್ಲ. ಅವ್ರು ಮಾಡಿ ಕೊಡಬಾರ್ದು ಅನ್ನೋದೇನಿಲ್ಲ ನಮ್ಮಲ್ಲಿ, ಅಷ್ಟೇ ಮಾಡಿದ್ವಿ. ಆದರೆ ಕೊನೆಗೆ ಅವರೇನು ಬೇಕಂತಲೇ ಗಲಾಟೆ ಮಾಡೋದಕ್ಕೆ ಅವ್ರಿಗೆ ಅಡ್ವೊಕೇಟ್ಗೆ ಹೇಳಿದ್ವಿ. ಅಡ್ವೊಕೇಟ್ ಜೊತೆ ಬಂದಿರ್ತಕ್ಕಂಥ ಪರ್ಚೇಸರ್ ಯಾರಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ವಿ. ಅವರು ಒಪ್ಕೊಂಡಿದ್ರು, ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳೋದಕ್ಕೆ ಒಪ್ಕೊಂಡಿದ್ರು. ಆದರೆ ಇವರು ಹಳ್ಳಿ ಪಗಡಲ್ ಬಂಡಿಯವರು ಯಾರು ಬಂದಿದ್ದರು, ಅವರು ಜೋರ ಗಲಾಟೆ ಮಾಡ್ತಿದ್ದರಿಂದ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಯಿತು. ಪೆಟ್ರೋಲ್ ತೊಗೊತೀವಿ, ಸೊಪ್ಕೊಂತೀವಿ, ನಾವು ಬೆಂಕಿ ಹಚ್ಕೊತೀವಿ ಅಂತೇಳಿ ಜೋರ ಗಲಾಟೆ ಮಾಡೋದಕ್ಕೆ ಕೊನೆಗೆ ನಾವು ಮಾಡಿಕೊಟ್ವಿ. ಇದರಿಂದ ಯಾವುದೇ ಫೋನ್ ಬಂದಿಲ್ಲ, ಯಾವುದು ಫೋನ್ ಬಂದಿಲ್ಲ. ಕಲ್ಲೇಶಪ್ಪ ಅವರು ಫೋನ್ ಬಂದಿದ್ದರಿಂದ ಅವತ್ತು ಅದೊಂದೇ ರಿಜಿಸ್ಟ್ರೇಷನ್ ಆಯಿತು, ಬೇರೆ ಯಾವಾದರೂ ಅಥವಾ ಇದು 10ವರೆಗೆ ಸ್ಲಾಟ್ ಇದ್ದಿದ್ದು 4 ಗಂಟೆವರೆಗೆ ಹ್ಯಾಕ್ ಆಯಿತು. ಅದಕ್ಕೆ ಕಾರ್ಡ್ ಆಯಿತು. ಟೈಮಿಂಗ್ಸ್ ಅದು 10ವರೆಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ರು ಅವರು. 10ವರೆಯಿಂದ 10:30 ಇತ್ತದು. ನಾವು ಈ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ನಿಲ್ಲಿಸಿದ್ವಿ. ಅದು ಎಷ್ಟು ಗಂಟೆ ಇಡಬೇಕಾಗುತ್ತೆ? ಎಷ್ಟು ಗಂಟೆ ಇಡಬೇಕಾಗುತ್ತೆ? ಎಷ್ಟು ಗಂಟೆಗಳು ಪರಿಶೀಲನೆ ಮಾಡೋದಕ್ಕೆ ಎಷ್ಟು ಗಂಟೆ ಬೇಕು ಮೇಡಮ್? ಅಲ್ಲ ಸರ್, ನಮಗೆ ಕ್ಲಾರಿಫಿಕೇಶನ್ ಕೊಡಿ ಸಾಹೇಬ್ ಅಂತ ಕೇಳ ಬಂದಿದ್ವಿ. ಅದು ಇನ್ನು ಫೈನಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಒಂದಿನ ಟೈಮ್ ಕೊಡಿ ಅಂತ ಕೇಳಿದ್ವಿ ಅವರಿಗೆ. ಶುಲ್ಕ ಕಟ್ಟಿಲ್ಲ, ಟೈಮಿಂಗ್ಸ್ ಕೊಟ್ಟಿಲ್ಲ ನಾವು ಮಾಡೋಕ್ಕಿಲ್ಲ. ಆದರೆ ತಹಸೀಲ್ದಾರ್ ಲೆಟ್ರ್ ಬಂತಲ್ಲ, ತಹಸೀಲ್ ಸಾಹೇಬ್ ಲೆಟ್ರ್ ಬಂತಲ್ಲ, ಹಂಗಾಗಿ ನಿಲ್ಲಿಸಿದ್ವಿ ನಾವು ಕ್ಲಾರಿಫಿಕೇಶನ್ ತೊಗೊಳೋಕ್ಕೋಸ್ಕರ. ಅಲ್ಲ ಮೇಡಮ್, ಬೇರೆ ಬೇರೆ ರಿಜಿಸ್ಟ್ರೇಷನಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಅವತ್ತಿನ ದಿನದಲ್ಲಿ ಅವತ್ತು ದಿನ ಭಾಳ ರಿಜಿಸ್ಟರ್ ಆದವು. ನಮ್ಮಲ್ಲಿ VIP-ಗೆ 3 ಇತ್ತು ಸ್ಲಾಟ್. ಅವರಿಗೆ ಮೊದಲೇ ಹೇಳಿದ್ವಿ ಕ್ಲಾರಿಫಿಕೇಶನ್ ತೊಗೊಂಡು ಮಾಡ್ಕೊಡ್ತೀವಿ ಅಂತೇಳಿ. ಅವರು ಈ ಥರ ಪೆಟ್ರೋಲ್ ಸುರ್ಕೊತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಆ VIP ಸ್ಲಾಟಲ್ಲಿ ಒಂದು ತೆಗೆದು ಮತ್ತೆ ನನ್ನ ಮೇಲೆ ಬರುತ್ತೆ ಕೇಸು. ಮತ್ತು ಅವರು ಏನಾದ್ರು ಮಾಡಿಕೊಂಡ್ರೆ, ಅವರೇನಾದ್ರು ಇಂಡಿವಿಜುವಲ್ ಮಾಡಿಕೊಂಡ್ರೆ ಮತ್ತು ನಾನು ಜವಾಬ್ದಾರಿ ಆಗ್ತದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ತೆಗೆದು ಎಲ್ಲ ಒಂದು ಕಡೆ ಒತ್ತಡಕ್ಕೆ ಒಳಗಾಗಿದ್ದೀರಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ. ಅಂಥದ್ದೇನಿಲ್ಲ. ಅಂದರೆ ಇವರು ಅವರೇ ಒಪ್ಕೊಂಡು ಹೋಗಿದ್ರು. ಬಟ್ ಯಾರು ಜಮೀನು ತೊಗೊತಾರೆ ಅವ್ರು ಒಪ್ಕೊಂಡಿದ್ರು. ಒಂದಿನ ಟೈಮ್ ಕೊಡು ಮಾಡಿ ನೆಕ್ಸ್ಟ್ ಡೇ ಬಂದು ಮಾಡಿಸ್ಕೊತೀವಿ ಅಂತ ಹೇಳಿದ್ರು. ಆದರೆ ಇವರು ರೆಡಿ ಇಲ್ಲ ಕೊಡೋದು. ತಡ ಮಾಡಿದ್ದು ಕಲೇಶಪ್ಪರು ಫೋನ್ ಮಾಡಿದ್ದಕ್ಕಂತೆ ತಡ ಮಾಡಿದ್ರ ಅಥವಾ ಸಾಯೋರ್ ಲೆಟರ್ ಬಂದಿದ್ದಕ್ಕೆ ಪರಿಶೀಲನೆಗೋಸ್ಕರ ತಡ ಮಾಡಿದ್ರು? ಮತ್ತು ಅವರು ಕೂಡ ಫೋನ್ ಮಾಡಿ ಈ ಥರ PDCL ಆಫೀಸ್ ಬರ್ತದೆ ಅನ್ನೋದಕ್ಕೂ ಕೂಡ ಎರಡಕ್ಕೂ ಕೂಡ ಸ್ವಲ್ಪ ಕ್ಲಾರಿಫಿಕೇಶನ್ ತೊಗೊಳೋದಕ್ಕೆ ನಾವು ಬರ್ತೀವಿ. ಅಲ್ಲ ಮೇಡಮ್, ಸಾಹೇಬ್ ಲೆಟರ್ ಬಂದಾಗ ಅವ್ರಿಗೆ ಹೇಳ್ಬೇಕಾ? ಅವ್ರಿಗೆ ಮಾಹಿತಿ ಕೊಡ್ಬೇಕಾಯ್ತಾ? ಅಷ್ಟೊತ್ತಿಗೆ ಅವ್ರ ಪೇಮೆಂಟು ತೊಗೊಂಡು ಸ್ಲಾಟ್ ಬುಕ್ ಹೇಳಿದ್ದಾರೆ. ಏನಾಗಿದೆ ಇಲ್ಲಿ ಹೇಳಿದ ಮೇಲೆ ಏನಾಯ್ತು, ತಗೊಳ್ಳೋರು ಆಯ್ತು ನಾನು ನಾಳೆ ಹೋಗ್ತೀನಿ ಅಂತ ಅವ್ರು ಹೋಗಿದ್ದಾರೆ. ಬಟ್ ಇಲ್ಲೇನಾಗಿದೆ, ಕೊಡೋರಿದ್ರಲ್ಲ, ತಗೊಳ್ಳೋದ್ರ ಸಮಸ್ಯೆ ಇರಲಿಲ್ಲ. ಅಲ್ಲಿ ಏನು ಕೊಡೋರಿದ್ರಲ್ಲ ಅವ್ರು ಏನಾಗ್ಬಿಟ್ಟಿದೆಯೋ ಏನೋ ಎತ್ತ ಅಂತೇಳಿ ಅವ್ರೇನು ಮಾಡ್ತಾರೋ ಇಲ್ಲೋ ಅಂತೇಳಿ ಅವ್ರಿಗೆ ಒಂಥರ ಗಾಬರಿಯಾಗಿ ಅವ್ರ ಆಟೆ ಮಾತಾಡಿದ್ರು. ಆ್ಯಕ್ಚುಲಿ ಕಲೇಶಪ್ಪ ಅವರು ಈ ಜಮೀನಿಗೆ ಏನು ಸಂಬಂಧಪಟ್ಟಂಗೆ ನಿಮಗೆ ಯಾವ ರೀತಿ ಸಂಬಂಧ ಇದೆ ಜಮೀನು ರಿಜಿಸ್ಟರ್ ಮಾಡೋದಕ್ಕೆ? ಕಲೇಶಪ್ಪರು ಅದೇ ಊರಿನವರು ಅಂತ ಗೊತ್ತಾಗಿದೆ ಅಷ್ಟೇ. ಅವರು ಮೇಡಮ್, ಈಗ ಒಂದು ಊರಿನ ಒಬ್ಬ ಮುಖಂಡನ ಒತ್ತಡಕ್ಕೆ ಅವರು ಕಲೇಶಪ್ಪ ಅವರು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿಲ್ಲ. ಇವರು ತಹಸೀಲ್ದಾರ್ ಸಾಹೇಬರು ಲೆಟರ್ ಕೊಟ್ಟರು. ಇವರು ಕೂಡ ಕಲೇಶಪ್ಪನವ್ರದ್ದು ಫೋನ್ ಬರ್ತಾ ಇದೆ, ಕ್ಲಾರಿಫಿಕೇಶನ್ ತೊಗೋಬೇಕು ಅಂತ ಹೇಳಿದ್ದಕ್ಕೆ ನಿಲ್ಲಿಸಿದ್ದಷ್ಟೇ. ಈಗ ಆಮೇಲೆ ನಾನೇನಾಯ್ತು ಅಂದರೆ, ನಾನು ಪ್ರಶ್ನೆ ಮಾಡಿದ ಮೇಲೆ ಏನಾಯ್ತು, ನಾನೇ NOC ಕೊಟ್ಟಿದ್ದೀನಿ. ಅದಕ್ಕೆ ನಾನೇ NOC ಕೊಟ್ಟಿದ್ದೀನಿ. ಅಗಸ್ಟ್ಯ ಜಮೀನು ಅಂತ ಹೇಳಿದೆ ನಾನು ನಿಮಗೆ. 63-64ರಲ್ಲೇ ಸ್ಯಾಂಕ್ಷನ್ ಆಗಿದೆ ಜಮೀನು. ಅದು ಯಾವುದೇ ನಿಬಂಧನೆಗೆ ಒಳಪಡುವುದಿಲ್ಲ ಅಂತೇಳಿ ನಾನು ಮತ್ತು ಅವ್ರಿಗೆ ಹೇಳಿದೆ, ಕರೆದವರಿಗೆ. ಇಲ್ಲ ಮೇಡಮ್ ಮಾಡಿ ನೀವು ರಿಜಿಸ್ಟರ್. ಅವರು ಮಧ್ಯಾಹ್ನ ಏನಾಯಿತು, ನಾನು ಆಫೀಸಲ್ಲಿದ್ದಾಗ ಬಂದಾಗ ಮೇಡಮ್ ಅವ್ರಿಗೆ ಕರೆದು ಹೇಳಿದ ಮೇಲೆ ಮೇಡಮ್ ಅವರು ರಿಜಿಸ್ಟರ್ ಮಾಡ್ತೀನಿ ಅಂತಲೇ ಹೋದರು. ಅವರು ಹೋಗೋ ಅಷ್ಟೊತ್ತಿಗೆ ಅಲ್ಲಿ